ಹಾಯ್ ನಮಸ್ತೆ ಎಲ್ಲರಿಗೂ ಇಂಗ್ಲಿಷ್ ಬಾಯ್ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಯಾರು ಪ್ರಥಮ ಬಾರಿಗೆ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿಯಾಗಿ ಇರ್ತಕ್ಕಂತಹ ಪ್ಲೇಲಿಸ್ಟ್ನಲ್ಲಿ ಕೆಲವೊಂದಿಷ್ಟು ವೀಡಿಯೋಸ್ಗಳನ್ನು ಮಾಡಿದ್ದೀವಿ. ಟೆನ್ಸ್ ರಿಲೇಟೆಡ್ ಆಗಿರಬಹುದು, ಅಡ್ವರ್ಬ್ಸ್ ರಿಲೇಟೆಡ್ ಆಗಿರಬಹುದು, ಅನೇಕ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದ್ದೀವಿ ರೀ. ಹೋಗ್ರಿ ಪ್ಲೇಲಿಸ್ಟ್ಗಳಿಗೆ ಆಗಿರ್ಬೋದು, ವೀಡಿಯೋಸ್ಗಳಿಗಾಗಿರ್ಬೋದು, ಚಾನಲ್ಗೆ ವಿಸಿಟ್ ಕೊಟ್ಟು ಅಲ್ಲಿರ್ತಕ್ಕಂಥ ವೀಡಿಯೋಸ್ಗಳನ್ನು ನೋಡಿರಿ. ಅದೇ ರೀತಿಯಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಇದು ಪಾರ್ಟ್ 2 ಆಫ್ ಪ್ಯಾಸೇಜಿನ ಪಾರ್ಟ್ 2 ಅಂತ ಹೇಳ್ಬೋದು. ಮೊನ್ನೆ ಏನು ಮಾಡಿದ್ವಿ ಅಂದ್ರೆ ಪಾರ್ಟ್ 1 ಒಳಗೆ ಏನು ನೋಡಿದ್ವಿ, ಒಂದು ಪ್ಯಾಸೇಜನ್ನು ಸಾಲ್ವ್ ಮಾಡಿದ್ವಿ. ಯಾವ ರೀತಿ ಪ್ಯಾಸೇಜ್ ಬಂದ್ರೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಅಲ್ಲಿ ನೋಡಿದ್ವಿ, ಹೌದಾ? ಎಸ್, ದಿಸ್ ಇಸ್ ದ ಡೇ 2 ಆಫ್ ಪ್ಯಾಸೇಜ್. ಯಾವ ರೀತಿ ಆಗಿರ್ತಕ್ಕಂಥ ಪ್ಯಾಸೇಜ್ ಬಂದಾಗ ಯಾವ ರೀತಿ ನಾವೇನು ಮಾಡ್ಬೇಕು, ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಓಕೆ, ಮೊದಲ ಅದರೊಳಗೆ ಏನು ನೋಡ್ಬೇಕಂದ್ರೆ ಟೋನ್ ಯಾವ ಥರ ಐತಿ ಅಂತಕ್ಕಂಥದ್ದನ್ನ ನೋಡಬೇಕು, ಹೌದಾ? ಆಮೇಲೆ ಏನು ನೋಡ್ಬೇಕಂದ್ರೆ ಟೆನ್ಸ್ ಯಾವ ಥರ ಐತಿ ಅಂತಕ್ಕಂಥದ್ದನ್ನ ನೋಡ್ಬೇಕು, ಹೌದಾ? ಇಲ್ಲಿ ಕೆಲವೊಂದಿಷ್ಟು ಸಲ ಏನಾಗ್ತದೆ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಇದ್ದಿದ್ದು ಪ್ರೆಸೆಂಟ್ ಟೆನ್ಸ್ ಕ್ಯಾರಿ ಆಗ್ತದೆ, ಪಾಸ್ಟ್ ಟೆನ್ಸ್ ಇದ್ದಿದ್ದು ಪಾಸ್ಟ್ ಟೆನ್ಸು, ಫ್ಯೂಚರ್ ಟೆನ್ಸ್ ಇದ್ದಿದ್ದು ಸ್ವಲ್ಪ ಇಂಪ್ಯಾಕ್ಟ್ ಆಗ್ತಾ ಹೋಗ್ತದೆ, ಹೌದಾ? ಅದೇ ರೀತಿಯಾಗಿ ಟೋನ್ ಒಂದು ಪಾಸಿಟಿವ್ ಐತಾ, ನೆಗೆಟಿವ್ ಐತಾ, ಎಫೆಕ್ಟಿವ್ ಐತಾ, ಏನೈತಿ, ಹೌದಾ? ಇನ್ನೊಂದು ಬರ್ತದೆ ಥಿಯರಿ ಅಂತಕ್ಕಂಥದ್ದು. ಓಕೆ, ಯಾವ ರೀತಿಯಾಗಿರ್ತಕ್ಕಂಥ ಥಿಯರಿಯನ್ನು ಬಳಸೋಣ. ಒಬ್ಬ ಫೆಮಿನಿಸಮ್ ಬಗ್ಗೆ ಮಾತಾಡ್ತಾನ, ಹೌದಾ? ಒಬ್ರು ನೋಡ್ರಿ ಇಲ್ಲಿ ಏನು ಕೊಟ್ಟಾರ, ಡಿಫಾರೆಸ್ಟೇಷನ್ ಬಗ್ಗೆ ಮಾತಾಡ್ತಾರ, ಹೌದಾ? ಒಬ್ಬರ ಅಫಾರೆಸ್ಟೇಷನ್ ಬಗ್ಗೆ ಮಾತಾಡ್ತಾರ. ಎಸ್, ಒಬ್ಬರ ಫಾರೆಸ್ಟೇಷನ್ಸ್ ಬಗ್ಗೆ ಅಷ್ಟೇ ಮಾತಾಡ್ತಾರ. ಎಸ್, ಇದು ಯಾವುದು ಥಿಯರಿ ಇದೆ ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ. ಓಕೆ, ಈ ಕಾನ್ಸೆಪ್ಟ್ ನಮಗೆ ಅಂಡರ್ಸ್ಟ್ಯಾಂಡ್ ಆಯ್ತಂದ್ರೆ ಅಲ್ಲಿರ್ತಕ್ಕಂಥದ್ದು ಪಾಸಿಟಿವ್ ಹೊಂಟತಿ, ನೆಗೆಟಿವ್ ಹೊಂಟೈತಿ, ಹೌದಾ? ಅಲ್ಲಿ ಟೋನ್ ಪಾಸಿಟಿವ್ ಐತೆ, ನೆಗೆಟಿವ್ ಐತೆ, ಈಕ್ವಲ್ ಐತೆ, ಏನಾದರೂ ಯಾರಿಗಾದ್ರೂ ಎಫೆಕ್ಟ್ ಆಗಕತ್ತೈತಿ, ಹೌದಾ? ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳು ಬರ್ತಾವೆ, ಒಂದು ಎಫೆಕ್ಟ್ ಬರ್ತದ, ಒಂದು ಅಫೆಕ್ಟ್ ಬರ್ತದೆ. ಓಕೆ, AFF ಅಂತ ಬರ್ತದೆ, ಒಂದು EFF ಬರ್ತದೆ. ಓಕೆ, ಇವೆಲ್ಲ ಕಾನ್ಸೆಪ್ಟ್ಗಳು ನಿಮಗೆ ಆಲ್ರೆಡಿ ಗೊತ್ತಿರಬೇಕು, ಹೌದಾ? ಇದು ಒಂದು ದಿವಸಕ್ಕದು ಕ್ಲೋಸ್ ಟೆಸ್ಟ್ ಸಾಲ್ವ್ ಮಾಡ್ತೀನೋ ಔಟ್ ಮಾಡ್ತಾನೆ ಅಂದ್ರೆ ಸುಳ್ಳು ಮಾತು. ಎಸ್, ನಿಮಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಟೆನ್ಸ್ಗಳು ಗೊತ್ತಿರಬೇಕು, ಹೌದಾ? ಯಾವ ಟೆನ್ಸ್ ಬಂದಾಗ ಏನು ಮಾಡಬೇಕು, ಯೂನಿವರ್ಸಲ್ ಕಾನ್ಸೆಪ್ಟ್ ಬಂದಾಗ ಏನು ಮಾಡಬೇಕು, ಇವೆಲ್ಲ ಗೊತ್ತಿರಬೇಕು, ಹೌದಾ? ವಿಡಿಯೋನ ಕಡೆ ತನಕ ನೋಡ್ರಿ, ಯಾಕಂದ್ರೆ ಈ ಒಂದು ಕ್ಲಾಸ್ನೊಳಗೆ 2 ಪ್ಯಾಸೇಜನ್ನು ತೊಗೊಂಡು ಬಂದೀನಿ. ಓಕೆ, 2 ಕ್ಲೋಸ್ ಟೆಸ್ಟ್ ಅಂತ ಹೇಳ್ತೀವಿ. ದಿಸ್ ಈಸ್ ನಾಟ್ ಅ ಪ್ಯಾಸೇಜ್, ದಿಸ್ ಈಸ್ ಕ್ಲೋಸ್ ಟೆಸ್ಟ್ ಅಂದ್ರೆ ಏನು? ಕ್ಲೋಸ್ ಟೆಸ್ಟ್ ಅಂದ್ರೆ ಒಂದು ಪ್ಯಾರಾ ಕೊಟ್ಟು ನಡುವೊಳಗೆ ಈ ತರನಾಗಿರ್ತಕ್ಕಂಥ ಬ್ಲ್ಯಾಂಕ್ಗಳನ್ನ ಕೊಟ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತಕ್ಕಂಥದ್ದನ್ನ ಕೇಳಿರ್ತಾರೆ. ದಿಸ್ ಈಸ್ ದ ಕ್ಲೋಸ್ ಟೆಸ್ಟ್. ಓಕೆ, ಹಂಗಿದ್ರೆ ವಿಡಿಯೋನ ಏನು ಮಾಡೋಣ, ನೋಡೋಣ, ಕಂಟಿನ್ಯೂ ಮಾಡೋಣ ಅಂತ. ಎಸ್, ಪ್ಯಾಸೇಜನ್ನು ಮೊದಲು ಏನು ಮಾಡಬೇಕು, ಎಕ್ಸಾಮ್ಗೆ ನೀವು ಈ ಒಂದು ಕ್ವಶನ್ಸ್ ಅಟೆಂಪ್ಟ್ ಮಾಡ್ಬೇಕಂದ್ರೆ ಮೊದಲಿಗೆ ಅಲ್ಲಿರ್ತಕ್ಕಂತಹ ಪ್ಯಾಸೇಜನ್ನು ಕಂಪ್ಲೀಟಾಗಿ ಓದ್ರಿ. ಎಸ್, ಒಮ್ಮೆ ಓದಿದಾಗ ಮಾತ್ರ ನಿಮಗೆ ಅಂಡರ್ಸ್ಟ್ಯಾಂಡ್ ಆಕೈತಿ. ಎಸ್, ರೀಡ್ ದ ಪ್ಯಾಸೇಜ್ ಎಂಟೈರ್ಲಿ. ನೋಡ್ರಿ, ಡಿಫಾರೆಸ್ಟೇಷನ್ ಡ್ಯಾಶ್ ದ ಪರ್ಮನೆಂಟ್ ಡಿಸ್ಟ್ರಕ್ಷನ್ ಆಫ್ ಫಾರೆಸ್ಟ್ ಇನ್ ಆರ್ಡರ್ ಟು, ಇನ್ನೊಂದು ಡ್ಯಾಶ್ ಕೊಟ್ರಿ, ಹೌದಾ? ಇಲ್ಲಿ ಯಾವುದು ಒಂದು ಹೆಲ್ಪಿಂಗ್ ವರ್ಬ್ ಬರ್ತಿದೆ ಅಂತಕ್ಕಂಥದ್ದು ಕೇಳಿದ್ರೆ, ಒಂದು ಹ್ಯಾವ್ ಅದ, ಒಂದು ಆರ್ ಅದ, ಒಂದು ಈಸ್ ಅದ, ಒಂದು ಹ್ಯಾಸ್ ಅದ, ಹೌದಾ? ಡಿಫಾರೆಸ್ಟೇಷನ್ ಈಸ್ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳ್ತೀವಿ. ಅದೇನ್ರದ ಅಬ್ಸ್ಟ್ರಾಕ್ಟ್ ನೌನ್, ಹೌದಾ? ದಿಸ್ ಈಸ್ ಅ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಅದೊಂದು ಕಾನ್ಸೆಪ್ಟ್. ಡಿಫಾರೆಸ್ಟೇಷನ್ ಇಸ್ ಅ ಕಾನ್ಸೆಪ್ಟ್ ಅಂದಾಗ ಅದೊಂದು ನೌನ್ ಅದು. ಓಕೆ, ಅದೊಂದು ನೌನ್. ಆ ನೌನ್ ಡಿಫಾರೆಸ್ಟೇಷನ್ಸ್ ಅಂತಿಲ್ಲ, ಡಿಫಾರೆಸ್ಟೇಷನ್ ಅಂತ ಅಷ್ಟೇ ಐತಿ. ದಟ್ ಈಸ್ ಐಡಿಯಾ ಅಂತ ಹೇಳಿದಾಗ, ಒಂದು ಐಡಿಯಾ ಅಂತ ಹೇಳಿದಾಗ ಅಥವಾ ಒಂದು ಕಾನ್ಸೆಪ್ಟ್ ಅಂತ ಹೇಳಿದಾಗ ಅದು ಯಾವಾಗಿರ್ಲಿ ಹೆಂಗಿರ್ತದೆ ಅಂದ್ರೆ ಸಿಂಗ್ಯುಲರ್ ಆಗಿರ್ತದ. ಹೆಂಗಿರ್ತದ್ರಿ? ಸಿಂಗ್ಯುಲರ್ ಆಗಿರ್ತದೆ. ಎಸ್, ಸಿಂಗ್ಯುಲರ್ ಆಗಿದ್ದಾಗ ನಮ್ಮ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಬೇಕೋ ಬೇಡ, ಹೌದಾ? ಇಲ್ಲಿ ನೋಡ್ರಿ, ಇಲ್ಲಿ ಹ್ಯಾವ್ ಅಂತಕ್ಕಂಥದ್ದು ಏನೈತಿ, ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಐತಿ. ಇದನ್ನ ಏನು ಮಾಡೋಣ, ತೆಗೆದ. ಅದೇ ರೀತಿಯಾಗಿ ಆರ್ ಅಂತಕ್ಕಂಥದ್ದು ಕೂಡ ಪ್ಲೂರಲ್ ಐತಿ, ಅದು ನಮಗೆ ಬೇಡ. ಇನ್ನು ಬಂದ್ರೆ ಏನು ಬರಬೇಕು, ಈಸ್ ಬರಬೇಕು, ಹ್ಯಾಸ್ ಬರಬೇಕು, ಹೌದಾ? ಈಸ್ ಬರಬೇಕು ಮತ್ತು ಹ್ಯಾಸ್ ಬರಬೇಕು. ಇಲ್ಲಿ ನೋಡ್ರಿ, ಈ ಒಂದು ಪರ್ಮನೆಂಟ್ ಡಿಸ್ಟ್ರಕ್ಷನ್ ಆಫ್ ಫಾರೆಸ್ಟ್ ಇದ್ದಾಗ ಇದೊಂದು ಪರ್ಮನೆಂಟ್ ಆಗಿರ್ತೈತಿ, ಮುಗಿಯುವಂಥದ್ದಲ್ಲ, ಹೌದಾ? ಇದು ಹ್ಯಾಸ್ ಯಾವಾಗ ಬರ್ತೈತಿ, ಒಂದು ಕೆಲಸ ಕಂಪ್ಲೀಟ್ ಆದಾಗ ಏನು ಬರ್ತೈತಿ, ಹ್ಯಾಸ್ ಅಂತಕ್ಕಂಥದ್ದು ಬಳಸ್ತೀರಿ, ಹೌದಾ? ಕಂಪ್ಲೀಟ್ ಆದಾಗ ಏನು ಬಳಸ್ತೀರಿ, ಹ್ಯಾಸ್ ಬಳಸ್ತೀರಿ. ಬಟ್ ಇದು ಮುಗಿಯುವಂಥದ್ದಲ್ಲ, ಇದು ಕಂಟಿನ್ಯೂ ಆಗ್ತಕ್ಕಂಥದ್ದು ಅಂದಾಗ ಇಲ್ಲಿ ಏನು ಬರ್ತದೆ ಆನ್ಸರ್, ನಮ್ಮದು ಈಸ್ ಅಂತಕ್ಕಂಥ ಆನ್ಸರ್ ಬರ್ತದೆ. ನಮ್ಮ ಆನ್ಸರ್ ಏನು, ಈಸ್. ಓಕೆ, ಇದು ಈಸ್ ಬಂದಾಗ ಇದು ಎಲ್ಲೆಲ್ಲಿ ಬರ್ತೈತೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಈಸ್ ಅನ್ನೋದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೇವೆ ಅನ್ನೋದು ನಮಗೆ ಗೊತ್ತಿರಬೇಕು. ಎಲ್ಲೆಲ್ಲಿ ಒಂದು ಹಿ, ಶಿ, ಇಟ್ ಅಂತಕ್ಕಂಥದ್ದು ಬಂದಾಗ ಯೂಸ್ ಮಾಡ್ತೀವಿ. ಇದು ಕನ್ಸಿಡರ್ ಆಸ್ ಇಟ್. ಫಾರೆಸ್ಟೇಷನ್ಗೆ ಏನು ಅದು ಅಂತ ಹೇಳ್ತಿಲ್ಲ, ಅದು ಅಂತಕ್ಕಂಥದ್ದು, ಇಟ್ ಅಂತಕ್ಕಂಥದ್ದು ಅಲ್ಲಿ ಬರ್ತದ. ನೋಡ್ರಿ, ಇದು ನಿಮ್ಗೆ ಗೊತ್ತಿರ, ಹೌದಾ? ಬಹಳಷ್ಟು ಈಸಿ ಕಾನ್ಸೆಪ್ಟ್ ಇದು.
ಈ ಕಾನ್ಸೆಪ್ಟ್ ನೀವು ತಿಳ್ಕೊಂಡ್ಬಿಟ್ರಿ ಅಂದ್ರೆ ಏನಾಕೈತಿ ನಿಮಗೆ ಎಕ್ಸಾಮ್ ಒಳಗೆ ಈಸಿಲಿ ಮಾರ್ಕ್ಸ್ಗಳು ಏನಾಗ್ತಾವ ಸಿಗ್ತಿರ್ತಾವ. ಓಕೆ ನೋಡ್ರಿ ಯಾವ ರೀತಿಯಾಗಿರ್ತಕ್ಕಂಥ ಯಾರು ನೋಟ್ಸ್ ಮಾಡ್ಕೊಳಿದ್ರೆ ಮಾಡ್ಕೊಡ್ರಿ. ಎಸ್ ಇಲ್ಲಿರ್ತಕ್ಕಂಥವು ಇವೆಲ್ಲ ಹೆಲ್ಪಿಂಗ್ ವರ್ಬ್ಗಳದಲ್ಲ, ಇದು ಪ್ಲೂರಲ್ಲು, ಇದು ಪ್ಲೂರಲ್ಲು, ಓಕೆ ಇದು ಸಿಂಗ್ಯುಲರು, ಇದು ಸಿಂಗ್ಯುಲರು. ಇದು ಕಂಪ್ಲೀಟ್ ಆದಾಗ ಬಳಸ್ತೀರಿ, ಇದೇನ್ರಿ ಕಂಪ್ಲೀಟ್ ಆಗಂಗಿಲ್ಲ, ಇನ್ನು ಕಂಟಿನ್ಯೂ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಬರ್ತಕ್ಕಂತಹ 3 ಹೆಲ್ಪಿಂಗ್ ವರ್ಬ್ಗಳು ಯಾವ ಅಂದ್ರೆ ಒಂದು ಆ್ಯಮು, ಒಂದು ಈಸು, ಒಂದು ಆರ್ ಅಂತಕ್ಕಂಥದ್ದನ್ನ ನಾವೇನು ಮಾಡ್ತೀವಿ ಇಲ್ಲಿ ನೋಡ್ತೀವಿ. ಓಕೆ ಇದು ಒಂದೇ ಬ್ಲ್ಯಾಂಕ್ ಒಳಗೆ ಏನು ಬಂತ ಅನ್ನೋದು ಗೊತ್ತಾಯ್ತಲ್ರಿ. ಈಸ್ ಅಂತಕ್ಕಂಥದ್ದು ಡಿಫಾರೆಸ್ಟೇಷನ್ ಈಸ್ ದ ಪರ್ಮನೆಂಟ್ ಡಿಸ್ಟ್ರಕ್ಷನ್ ಆಫ್ ಫಾರೆಸ್ಟ್ ಇನ್ ಆರ್ಡರ್ ಟು ಡ್ಯಾಶ್. ಇನ್ ಆರ್ಡರ್ ಟು ಡ್ಯಾಶ್ ಅಂದಾಗ ಎರಡನೇ ಬ್ಲ್ಯಾಂಕ್ ಒಳಗೆ ಏನು ತುಂಬಬೇಕಂತಕ್ಕಂಥ ನೋಡ್ರಿ. ಹೌದಾ, ಇನ್ ಆರ್ಡರ್ ಟು ಡ್ಯಾಶ್ ಅಂತಕ್ಕಂಥದ್ದು ಬಂದಾಗ ಇಲ್ಲಿ ಯಾವ ಬರ್ತಾವ, ಒಂದು ಮೇಕ್, ಮೇಕ್ಸ್, ಮೇಕ್, ಮೇಡ್, ಮೇಕಿಂಗ್. ಹೌದಾ, ಅಲ್ಲಿ ಒಂದು ಅಬ್ಸರ್ವೇಷನ್ ಅನ್ನ ಮಾಡ್ಬೋದು. ಯಾವ ರೀತಿ ಅಂದ್ರೆ ಒಂದು ಇನ್ಫೈನೈಟ್ ಅಂತ ಹೇಳ್ತೀವಿ, ಇನ್ಫೈನೇಟಿವ್ ಅಂತ ಹೇಳ್ತೀವಿ. ಹೌದಾ, ಇನ್ನೊಂದು ಏನಂತ ಹೇಳ್ತೀವಿ ಜೆರಂಡ್ ಅಂತ ಹೇಳ್ತೀವಿ. ಒಂದು ಕಾನ್ಸೆಪ್ಟ್ ಜೆರಂಡು ಮತ್ತು ಇನ್ಫೈನೇಟಿವ್, ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ ಇವುಗಳ ಮೇಲೆ ಒಂದು ಕ್ಲಾಸ್ ಮಾಡೋದು, ಜೆರಂಡ್ ಮೇಲೆ ಒಂದು ಕ್ಲಾಸ್ ಮಾಡಿ ನಿಮ್ಗೆ ಕೊಡ್ತೀನಿ, ಡೋಂಟ್ ವರಿ. ಇದು ಇನ್ಫೈನೈಟ್ ಅಂದ್ರೆ ಏನು ರೀ, ಇನ್ಫೈನೇಟಿವ್ ಅಂದ್ರೆ ಏನು? ಇನ್ಫೈನೇಟಿವ್ ಅಂದ್ರೆ ಯಾವುದೇ ಒಂದು ನೌನ್ ಜೋಡಿ, ಓಕೆ ಯಾವುದೇ ಒಂದು ನೌನ್ ಜೋಡಿ, ನೌನ್ ಅಂದ್ರೆ ಇಟ್ ಮೇ ಬಿ ಅಬ್ಸ್ಟ್ರಾಕ್ಟ್ ಎನಿಥಿಂಗ್. ಹೌದಾ, ಇದ್ರ ಜೋಡಿ ಟು ಅಂತಕ್ಕಂಥದ್ದು ಬಂದಾಗ, ಓಕೆ ಇದು ನೌನ್ ಇನ್ ಆರ್ಡರ್ ಟು ಎಸ್ ನೌನ್, ಈ ನೌನ್ ಜೋಡಿ ಟು ಅಂತಕ್ಕಂಥದ್ದು ಬಂದಾಗ ಇದರ ಮುಂದುಗಡೆ ಏನು ಬಳಸ್ಬೇಕಂದ್ರೆ ಯಾವಾಗಲೂ ಕಂಪಲ್ಸರಿ V1 ಬಳಸಬೇಕು, ಅದನ್ನ ಬಿಟ್ಟು ಬೇರೆ ಬಳಸೋಂಗಿಲ್ಲ. ಓಕೆ V1 ಬಳಸಬೇಕು, ಅದನ್ನ ಬಿಟ್ಟು ಬೇರೆ ಬಳಸೋಂಗಿಲ್ಲ. ಇಲ್ಲಿರ್ತಕ್ಕಂಥವು ಮೇಕ್ಸು, ಮೇಕು, ಮೇಡು, ಮೇಕಿಂಗ್ ಒಳಗ ಇದೇನ್ರಿ V5, ಇದೇನು V1, ಇದು V2, V3, ಇದೇನು V4. ಈ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಲ್ಲ. ಹೌದಾ, ಇದ ಜಗದೊಳಗೆ ಏನಾದ್ರು ಗೋ ಅಂತಕ್ಕಂಥದ್ದು ಇದ್ದಾಗ ಇಲ್ಲೊಂದು ಗೋ ಅಂತಕ್ಕಂಥದ್ದು ಕೊಟ್ಟಿದ್ನಿ ಅಂದ್ರೆ ಇಲ್ಲಿ ಏನಾಗ್ತದೆ ರೀ, ಗೋಸ್ ಅಂತ ಆಗ್ತದೆ. ಇಲ್ಲೇನಾಗ್ತದ ಗಾನ್ ಅಥವಾ ವೆಂಟ್ ಅಂತಕ್ಕಂಥದ್ದು ಆಗ್ತದೆ. ಇಲ್ಲೇನಾಗ್ತದ ಗೋಯಿಂಗ್ ಅಂತಕ್ಕಂಥದ್ದು ಆಗ್ತದೆ. ಓಕೆ ಈ ಒಂದು ವರ್ಬ್ ಫಾರ್ಮ್ಸಿನ ಈ ಒಂದು ವರ್ಬ್ ಫಾರ್ಮ್ಸ್ ಏನದಾವ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿರಬೇಕು. ಅಂದಾಗ ಮಾತ್ರ ಏನಾಕೈತಿ ಈಸಿ ಆಕೈತಿ. ಒಂದು ತಲೆಯಾಗಿ ಇಟ್ಕೊಂಡ್ಬಿಡ್ರಿ, ಇನ್ಫೈನೈಟಿವ್ ಒಳಗೆ ನೌನ್ ಜೊತೆಗೆ ಟೂ ಬಂತಂದ್ರೆ, ಆರ್ಡರ್ ಜೊತೆಗೆ ಟೂ ಬಂತಂದ್ರೆ ಇಲ್ಲಿ ಯಾವಾಗಿರ್ಲು V1 ಇರ್ತೈತಿ, ಬೇರೆ ಇರಕ್ಕೆ ಸಾಧ್ಯ ಇಲ್ಲ. ಓಕೆ ಬೇರೆ ಇರಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಏನು ಬರ್ತೈತ್ರಿ V1 ಅಂದ್ರೆ ಯಾವುದು, ಮೇಕ್. ದಿಸ್ ಈಸ್ ದ ಆನ್ಸರ್. ಓಕೆ ಈಗ ನೋಡ್ರಿ, ಐ ಹ್ಯಾವ್ ಟು, ನೀವೆಲ್ಲ ಹೊಂಟಿರ್ತೀರಿ, ಐ ಬಂತ ಹ್ಯಾವ್ ಬಂತ, ಐ ಹ್ಯಾವ್ ಟು, ಹ್ಯಾವ್ ಜೊತೆಗೆ ಟೂ ಬಂದಾಗ ಇಲ್ಲಿ ಏನು ಬಳಸ್ಬೇಕು, V1 ಬಳಸ್ಬೇಕು. ಐ ಹ್ಯಾವ್ ಟು ಗೋ ದೇರ್, ಹೌ ಟು ಗೋ ದೇರ್. ಎಸ್ ಐ ಹ್ಯಾವ್ ಟು ಡೂ ದ್ಯಾಟ್ ವರ್ಕ್, ಐ ಹ್ಯಾವ್ ಟು ಫಿನಿಶ್ ದ್ಯಾಟ್ ವರ್ಕ್. ಓಕೆ ಯಾವಾಗಿರ್ಲು ಇದು ನೌನ್ ಅಂತ ತೊಗೊಳ್ಬೇಡ್ರಿ, ಇದು ವರ್ಬ್ ಅಂತಕ್ಕಂಥದ್ದು ಬರ್ತದೆ. ವರ್ಬ್ ಪ್ಲಸ್ ಟು ಅದ್ರ ಮುಂದೆ ಏನು ಬರಬೇಕು, V1 ಬರ್ತದೆ. ಈ ಕಾನ್ಸೆಪ್ಟ್ ನೆನಪಿರಿ. ಹೌದಾ, ಎಸ್ ಯಾವಾಗಲೂ ಟು ಅಂತಕ್ಕಂಥದನ್ನ ಬಹಳಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ. ಮತ್ತು ಇದನ್ನು ಮಾಡಲ್ ವರ್ಬ್ಸ್ ಒಳಗೂ ಯೂಸ್ ಮಾಡ್ತೀವಿ, ಮಾಡಲ್ ವರ್ಬ್ಸ್ ಒಳಗೂ ಯೂಸ್ ಮಾಡ್ತೀವಿ. ಇದು ಹ್ಯಾವ್ ಜೊತೆಗೆ ಬಂತು, ಹ್ಯಾವ್ ಜೊತೆಗೆ ಟೂ ಕೂಡಿತು, ಹ್ಯಾಸ್ ಜೊತೆಗೆ ಟೂ ಕೂಡಿತು ಅಂದ್ರೆ ಇದಕ್ಕೆ ಮಾಡಲ್ ವರ್ಬ್ಸ್ ಅಂತ ಹೇಳ್ತೀವಿ. ಹೌದಾ, ಕ್ಯಾನ್, ಕುಡ್, ಶಾಲ್, ಶುಡ್ ಏನು ಕೆಲಸ ಮಾಡ್ತಾವಲ್ಲ ಅದನ್ನು ಇದು ಕೆಲಸ ಮಾಡ್ತೀವಿ. ಇವೆರಡು ಕೆಲಸ ಮಾಡ್ತೀವಿ. ಓಕೆ ಅಂಡರ್ಸ್ಟ್ಯಾಂಡ್ ಆಗಕತ್ತದಲ್ರಿ. ಕ್ಲೋಸ್ ಟೆಸ್ಟ್ ಅನ್ನೋದು ಅಷ್ಟು ನೀವು ಅನ್ಕೊಂಡಷ್ಟು ಈಸಿ ಕಾನ್ಸೆಪ್ಟ್ ಅಲ್ಲ. ಓಕೆ ಅದಕ್ಕೇನೋ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸನ್ನು ಕೊಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲ್ಯಾಂಕ್ ಯಾವುದೈತಿ ನೋಡ್ರಿ. ಇಲ್ಲಿ ಏನು ಬಂತು ಆನ್ಸರ್, V1 ಮೇಕ್ ಅಂತಕ್ಕಂಥದ್ದು ಬಂತು. ಎಸ್ ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಾವು ಓದ್ರಿ, ಒಮ್ಮೆ ಚೆನ್ನಾಗಿ ಓದ್ರಿ ಕ್ವಶನ್ ಏನೈತೆ ಅನ್ನೋದನ್ನು. ಹೌದಾ, ಎಸ್ ಬ್ಲ್ಯಾಂಕ್ ಅವೈಲೇಬಲ್ ಫಾರ್ ಅದರ್ ಯೂಸರ್ಸ್. ಓಕೆ ಅದರ್ ಯೂಸರ್ಸ್, ಇಟ್ ಡ್ಯಾಶ್ ಅರೌಂಡ್ ದ ವರ್ಲ್ಡ್. ಇಟ್ ಡ್ಯಾಶ್ ಅರೌಂಡ್ ದ ವರ್ಲ್ಡ್ ಅಂದ್ರೆ ಏನು? ಇಟ್ ಡ್ಯಾಶ್ ಅರೌಂಡ್ ದ ವರ್ಲ್ಡ್ ಅಂತ ಬಂದಾಗ ಈ ಡಿಫಾರೆಸ್ಟೇಷನ್ ಅಂತಕ್ಕಂಥದ್ದು ವರ್ಲ್ಡಿನ ಸುತ್ತುತ್ತಾ ಇರ್ತೈತಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್. ಹೌದಾ, ಇದು ನೋಡ್ರಿ ಡಿಫಾರೆಸ್ಟೇಷನ್ ಎಲ್ಲ ಕಡೆ ಇದ್ದಿದ್ದನ್ನ ಇದಕ್ಕೆ ಏನಂತ ಕರಿತೀವಿ ನಾವು, ಯೂನಿವರ್ಸಲ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಯೂನಿವರ್ಸಲ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಇದನ್ನ ಬಹಳ ಚಂದ ನೆನಪಿಟ್ಕೊಡ್ರಿ. ಯಾಕಂದ್ರ ಸನ್ ಇಸ್ ಇನ್ ಈಸ್ಟ್ ಅನ್ನಂಗಿಲ್ಲ, ದ ಸನ್ ರೈಸಸ್ ಇನ್ ದ ಈಸ್ಟ್ ಅಂತ ಹೇಳ್ತೀವಿ. ಓಕೆ ಈ ರೈಸಸ್ ಅಂತ ಯಾಕೆ ಬಳಸ್ತೀವಿ ಅಂದ್ರೆ ಯೂನಿವರ್ಸಲ್ ಕಾನ್ಸೆಪ್ಟ್ಗಳು ಯಾವದಾವ, ಯೂನಿವರ್ಸಲ್ ಕಾನ್ಸೆಪ್ಟ್ಗಳ ಯಾವದಾವ ಇವು ಆಲ್ವೇಸ್ ಎತ್ತರಾಗಿರ್ತಾವ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗಿರ್ತಾವ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗಿರ್ತಾವ ಅಂದ್ರೆ ಇಲ್ಲಿ ನಾವು ಒಂದು ವರ್ಬ್ ಅಂತಕ್ಕಂಥದ್ದು ಬಂದಾಗ ಅದ್ರ ಜೊತೆಗೆ ಏನು ಬಳಸ್ತೀವ್ರಿ, ಎಸ್ ಅಥವಾ ಎಸ್ ಅನ್ನ ಬಳಸಬೇಕು. ಇದು V5 ಕಂಪಲ್ಸರಿ ಇರ್ತಾವ ಇಲ್ಲಿ. ಯಾಕಂದ್ರೆ ಯೂನಿವರ್ಸಲ್ ಕಾನ್ಸೆಪ್ಟ್ ಎಲ್ಲ ಏನಂತ ಕನ್ಸಿಡರ್ ಆಕಾವ, ಇಟ್ ಅಂತ ಕನ್ಸಿಡರ್ ಆಕಾವ. ಇಟ್ ಜೊತೆಗೆ ಎಸ್ ಅಥವಾ
ES ಅನ್ನ ಬಳಸುವುದು ಸೂಕ್ತವಾಗಿರ್ತಕ್ಕಂಥದ್ದು ಅಂದಾಗ ಇಲ್ಲಿ ನೋಡ್ರಿ, ಇಲ್ಲಿ ಏನೈತಿ, ಡ್ಯಾಶ್ ಇಟ್ ಡ್ಯಾಶ್ ಅರೌಂಡ್ ದ ವರ್ಲ್ಡ್ ಆಕರ್ಸ್, ಆಕರ್ಡ್, ಆಕರಿಂಗ್, ಆಕರ್ಸ್ ಅಂತಕ್ಕಂಥ ಆನ್ಸರ್ ಆಗ್ತದೆ ನೋಡ್ರಿ. ಓಕೆ, ಆಕರ್ಸ್ ಅಂತಕ್ಕಂಥದ್ದು ಯಾಕೆ ಆಕೈತೆ ಅಂದ್ರೆ ಯೂನಿವರ್ಸಲ್ ಕಾನ್ಸೆಪ್ಟ್ ಬಂದಾಗ ಎಸ್ ಅಥವಾ ES ಅನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಮತ್ತೆ ಯಾವ ರೀತಿ ಎಕ್ಸಾಂಪಲ್ ತಗೊಳ್ಬೋದ್ರಿ ನೋಡ್ರಿ, ವಾಟರ್ ಅಂತಕ್ಕಂಥದ್ದು at 100 degree Celsius. Water freezes at 0 degree Celsius. Okay, ಇಲ್ಲಿ freezes ಇಲ್ಲಿ boils ಯಾಕೆ ಬರ್ದ್ವಿ, that is the universal concept. ಹಂಗ ಇದು ಕೂಡ deforestation occurs around the world. So tropical rainforests are particularly dead. Okay, ಅಂಡರ್ಸ್ಟ್ಯಾಂಡ್ ಆಗಕತ್ತಲ್ರಿ ಕಾನ್ಸೆಪ್ಟ್? ಎಸ್, ಈ ರೀತಿಯಾಗಿರ್ತಕ್ಕಂಥ ಸ್ವಲ್ಪ ಡೀಪ್ ಆಗಿ ನಾವೇನು ಇಂಟ್ರೊಡಕ್ಷನ್ಗಳನ್ನ ತಗೊಂತ ಹೊಂಟು ಅಂದ್ರೆ ನಿಮಗೆ ಯಾವುದೇ ರೀತಿ ಕ್ವಶನ್ಸ್ ಬಂದರೂ ಕೂಡ ಅದು ಸಾಲ್ವ್ ಆಗಬೇಕು ಅನ್ನೋದು ನಮ್ಮ ಮುಖ್ಯವಾಗಿರ್ತಕ್ಕಂಥ ಒಂದು ಉದ್ದೇಶ. ಓಕೆ, ಹಂಗಿದ್ರೆ ನೋಡ್ರಿ, ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನು ಬರೀತಂಗಾರ ಆನ್ಸರ್ ನಮ್ದು ಆಕರ್ಸ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಓದ್ರಿ, ಅರೌಂಡ್ ದ ವರ್ಲ್ಡ್ ಟ್ರಾಪಿಕಲ್ ರೈನ್ ಫಾರೆಸ್ಟ್ಸ್ ಆರ್ ಪರ್ಟಿಕ್ಯುಲರ್ಲಿ ಡ್ಯಾಶ್ ಇಫ್ ಡಿಫಾರೆಸ್ಟೇಷನ್ ಲೆವೆಲ್ಸ್. ಓಕೆ, ಏನು ಬಂತು ನೋಡ್ರಿ, ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ, ಟಾರ್ಗೆಟೆಡ್, ರಾಬ್ಡ್, ಲೂಟ್ಡ್, ಏಮ್. ಈ ರಾಬ್ಡ್ ಮತ್ತು ಲೂಟ್ಡ್ ಯಾವಾಗಲೂ ಒಂದು ವಸ್ತು ಅಥವಾ ಒಂದು ಪರ್ಸನ್ಗೆ ಸಂಬಂಧಪಡ್ತಾವೆ. ಕಳುವು ಮಾಡೋದು, ರಾಬ್ ಮಾಡೋದು, ಲೂಟ್ ಮಾಡೋದು, ಇವೆರಡು ಇಲ್ಲಿ ಬರಕ್ಕೆ ಸಾಧ್ಯನೇ ಇದೆ. ಅದೇನು ಇದು ಮಾಡ್ತೈತಿ, ಎಸ್, ಅದರಿಂದ ಏನೋ ಪ್ರಾಬ್ಲಮ್ ಆಗತ್ತೈತೆ ಅಂದ್ರೆ ಅದು ಏನು ಮಾಡ್ತೈತಿ, ಏಮ್ ಐತೆ, ಅದಕ್ಕೆ ಒಂದು ಏನರ ಏಮ್ ಇರ್ತೈತಿ, ಸಾಧ್ಯ. ಓಕೆ, ಅದು ಏನು ಮಾಡಾಕತ್ತೈತಂದ್ರೆ ಥ್ರೋ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಆರ್ ಪರ್ಟಿಕ್ಯುಲರ್ಲಿ ಟಾರ್ಗೆಟೆಡ್ ಇಸ್ ದ ಆನ್ಸರ್. ಪರ್ಟಿಕ್ಯುಲರ್ಲಿ ಟಾರ್ಗೆಟ್ ಮಾಡತೈತಿ, ಏಮ್ ಮಾಡತ್ತಿಲ್ಲ. ಏಮ್ ಅಂದ್ರೆ ಗುರಿ, ಅದರ ಗುರಿ ಅಲ್ಲದ, ಅದನ್ನ ಟಾರ್ಗೆಟ್ ಮಾಡಕತ್ತದ. ಓಕೆ, ಟಾರ್ಗೆಟ್ ಮಾಡಕತ್ತದ ನೋಡಿ, ರೈನ್ ಫಾರೆಸ್ಟ್ ಟ್ರಾಪಿಕಲ್ ಮೂಲಕ ಟಾರ್ಗೆಟ್ ಮಾಡತ್ತದ ಅಂತ ನಿಮ್ಗೆ ಗೊತ್ತಾಯ್ತು. ಈಗ ಮುಂದೇನಾಗ್ತದ, ಇಫ್ ಕರೆಂಟ್ ಡಿಫಾರೆಸ್ಟೇಷನ್ ಲೆವೆಲ್ ಡ್ಯಾಶ್ ದ ವರ್ಲ್ಡ್ಸ್ ರೈನ್ ಫಾರೆಸ್ಟ್ ಮೇ ಕಂಪ್ಲೀಟ್ಲಿ ವ್ಯಾನಿಶ್ ಆಸ್ ಲಿಟಲ್ ಆಸ್ 100 years ಅಕಾರ್ಡಿಂಗ್ ಟು ದ ನ್ಯಾಷನಲ್ ಜಿಯೋಗ್ರಫಿಗಳ ಮೂಲಕ ಏನಾಕೈತೆ ಅಂದ್ರೆ ಇದೇ ರೀತಿಯಾಗಿ ಏನಾದರೂ ಡಿಫಾರೆಸ್ಟೇಷನ್ ಅನ್ನೋದು ಮುಂದುವರೆದರೆ 100 ವರ್ಷದೊಳಗೆ ಏನಾಗಿಬಿಡ್ತೈತ್ರಿ, ಪೂರಾ ನಮ್ದು 100 ವರ್ಷದೊಳಗೆ ನಮ್ದೆಲ್ಲ ವರ್ಲ್ಡ್ ಏನಾಕೈತ್ರಿ, ವ್ಯಾನಿಶ್ ಆಗಿ ಹೋಗ್ಬಿಡ್ತದ. ಈ ರೀತಿ ಕಂಟಿನ್ಯೂಸ್ ಆದ್ರೆ ಇಫ್ ಅಂತಕ್ಕಂಥದ್ದು ಬಂತಂತ ತಿಳ್ಕೊರಿ, ಇಫ್ ಫಾರ್ ಬಂತಂದ್ರ ಇದು ಯಾವಾಗಿರ್ಲಿ ಏನಿರ್ತೈತಿ, ಒಂದು ಫ್ಯೂಚರ್ದ ರಿಸಲ್ಟ್ ಹೇಳ್ತೈತಿ. ಏನು ಹೇಳ್ತೈತಿ, ಫ್ಯೂಚರ್ ರಿಸಲ್ಟ್ ಹೇಳ್ತೈತಿ. ಈ ಫ್ಯೂಚರ್ ರಿಸಲ್ಟ್ ಹೇಳ್ಬೇಕಂದ್ರೆ ಇದು ಇಲ್ಲಿ ಮಟ್ಟ ಏನಾಗಬೇಕು, ಮುಂದುವರಿಬೇಕು. ಓಕೆ, ನೋಡ್ರಿ, ಮೇಂಟೈನ್ ಬರ್ತೈತಿ ಇಲ್ಲ, ಫಾಲೋ ಬರ್ತೈತಿ ಇಲ್ಲ, ಪ್ರೊಸೀಡ್ ಬರ್ತೈತಿ ಇಲ್ಲ, ಕಂಟಿನ್ಯೂ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತದೆ. ನೋಡ್ರಿ, ಯಾವ ರೀತಿಯಾಗಿರ್ತಕ್ಕಂಥ ಆನ್ಸರ್ಸ್ಗಳನ್ನು ತೆಗಿಬೇಕಿಲ್ಲ. ಓಕೆ, ಇವುಗಳಿಗೆ ನೀವೇನು ಮಾಡ್ಬೇಕಂದ್ರೆ ಈ ಸೆಂಟೆನ್ಸ್ಗೂ ಮತ್ತು ಈ ಸೆಂಟೆನ್ಸ್ಗೂ ಲಿಂಕ್ ನೋಡಿದಾಗ ಇಲ್ಲಿ ಸಿಗ್ತೈತಿ, ಡಿಫಾರೆಸ್ಟೇಷನ್ ಲೆವೆಲ್ ಡ್ಯಾಶ್ ದ ವರ್ಲ್ಡ್ಸ್ ರೈನ್ ಫಾರೆಸ್ಟ್ ಹಿಂಗ ಕಂಟಿನ್ಯೂ ಆದ್ರ ಅಂತಕ್ಕಂಥದ್ದು ಇದನ್ನು ಪೂರಾ ಓದಿದಾಗ ನಿಮ್ಗೆ ಏನಾಕೈತಿ, ಗೊತ್ತಾಕೈತಿ. ಹೌದಾ, ಬಹಳಷ್ಟು ಈಸಿ, ಬಹಳಷ್ಟು ಚೆನ್ನಾಗಿರ್ತಕ್ಕಂಥ ಕಾನ್ಸೆಪ್ಟ್ ಇದ್ದಾಗ ಅಲ್ಲಿ ನೀವು ಏನು ಮಾಡಬಾರ್ದು, ಟೈಮನ್ನು ವೇಸ್ಟ್ ಮಾಡಬಾರ್ದು. ಈ ರೀತಿಯಾಗಿರ್ತಕ್ಕಂಥ ಎಂಟೈರ್ ಡಿಟೇಲ್ ಆಗಿ ಪ್ಯಾರಾವನ್ನು ನೋಡ್ರಿ, ಅಂದಾಗ ನಿಮಗೆ ಏನಾಕೈತಿ, ಅಂಡರ್ಸ್ಟ್ಯಾಂಡ್ ಆಗ್ತದೆ. ಓಕೆ, ಎಸ್, ನೆಕ್ಸ್ಟ್. ಓಕೆ, ಇದು ಮತ್ತು ಪ್ಯಾಸೇಜ್ 3 ಇದು. ಓಕೆ, ಎಸ್, ಈಗ ನೋಡ್ರಿ, ಇದನ್ನ ಓದೋಣಂತ ಬರ್ರಿ, ಇದನ್ನ ಕರೆಕ್ಟಾಗಿ ಓದ್ರಿ, ಏನೈತೆ ಅನ್ನೋದನ್ನ. ಎಸ್, ಐ ಹ್ಯಾವ್ ಆಲ್ವೇಸ್ ಎಂಜಾಯ್ಡ್ ಫ್ಲೈಯಿಂಗ್, ಐ ವಾಸಂಟ್ ಅಫ್ರೇಡ್ ಡ್ಯಾಶ್, ಐ ಬೋರ್ಡೆಡ್ ಲಾನ್ಸಾ ಏರ್ಲೈನ್ಸ್ ಫ್ಲೈಟ್ 508, ಸಮ್ ಪೀಪಲ್ ಹ್ಯಾಡ್ ಡ್ಯಾಶ್ ಫ್ಲೈಯಿಂಗ್ ಲಾನ್ಸಾ. ಈ ರೀತಿಯಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಐತಿ. ಎಸ್, ಈ ಕಾನ್ಸೆಪ್ಟ್ ಇದ್ದಾಗ ಏನು ಮಾಡಬೇಕು, ಸ್ವಲ್ಪ ದೊಡ್ಡದಿದ್ದರೆ ಬರೋಬರ್ ಆಗ್ತೈತಿ ಓದಾಕ. ಇಲ್ಲಿ ನೋಡ್ರಿ, ಈ ರೀತಿಯಾಗಿರ್ತಕ್ಕಂಥ ಬಂದಾಗ ಒಂದೇ ಬ್ಲ್ಯಾಂಕ್ ಒಳಗೆ ಏನು ಬರ್ತೈತಿ, ಐ ಹ್ಯಾವ್ ಆಲ್ವೇಸ್ ಎಂಜಾಯ್ಡ್ ಫ್ಲೈಯಿಂಗ್, ಐ ವಾಸಂಟ್ ಅಫ್ರೇಡ್. ಓಕೆ, ನಾ ಅಫ್ರೇಡ್ ಆಗಿರ್ಲಿಲ್ಲ, ನಾ ಭಯ ಪಟ್ಟಿರ್ಲಿಲ್ಲ. ಯಾವಾಗ ಐ ಬೋರ್ಡೆಡ್ ಲಾನ್ಸಾ ಏರ್ಲೈನ್ಸ್ ಫ್ಲೈಟ್ 508. ಎಸ್, ಓಕೆ, ನೋಡ್ರಿ, ಇಲ್ಲಿ ಯಾವಾಗ ಅಂತಕ್ಕಂಥದ್ದು ಬಂದಾಗ ವೆನ್, ವೇರ್, ಹೌ, ಇಫ್. ಆನ್ಸರ್ ಏನಾಕೈತಿ, ವೆನ್. ಓಕೆ, ನೋಡ್ರಿ, ಐ ಆಲ್ವೇಸ್ ಎಂಜಾಯ್ ದ ಫ್ಲೈಯಿಂಗ್. ನಂಗೆ ಫ್ಲೈಟ್ ಒಳಗೆ ಅಡ್ಡಾಡೋದು ಬಹಳಷ್ಟು ಇಷ್ಟ. ಹೌದಾ, ನಾ ಅಂಜಿರ್ಲಿಲ್ಲ. ಯಾವಾಗ ನಾ ಏನು ಮಾಡೀನಿ, ಲಾನ್ಸಾ ಏರ್ಲೈನ್ಸ್ ಫ್ಲೈಟ್ 508ಗೆ ಏನು ಮಾಡಿದ್ನಿ, ಹೋಗಿದ್ನಿ. ಅದ್ರ ಮುಂದಿನ ಸೆಂಟೆನ್ಸ್ ನೋಡೋಣ. ಹೌದಾ, ಹಂಗಿದ್ರೆ ಆನ್ಸರ್ ಏನಾಕೈತಿ, ವೆನ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ. ವೇರ್ ಅಂದ್ರೆ ಎಲ್ಲಿ,
ಇದು ಹೇಗೆ, ಇಫ್ ಇದ್ದಿದ್ದರೆ ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ. ಹಂಗಿದ್ರೆ ಯಾವಾಗ ಅಂತಕ್ಕಂಥದ್ದು ನಮ್ದು ಏನಾಕೈತಿ ಫಸ್ಟ್ ಬ್ಲ್ಯಾಂಕ್ ಒಳಗೆ ಬರ್ತೈತಿ. ಓಕೆ, ಲಾನ್ಸಾ ಏರ್ಲೈನ್ಸ್ ಫ್ಲೈಟ್ 508 ಸಮ್ ಪೀಪಲ್ ಹ್ಯಾಡ್ ಡ್ಯಾಶ್ ಫ್ಲೈಯಿಂಗ್ ಲಾನ್ಸಾ ಬಿಕಾಸ್ ಆಫ್ ರೀಸೆಂಟ್ ಕ್ರ್ಯಾಶ್. ಓಕೆ, ಕೆಲವೊಂದಿಷ್ಟು ಜನ ಏನು ಮಾಡ್ತಾರಂದ್ರೆ ಡ್ಯಾಶ್ ಅಂತ ಕೊಟ್ಟಾರ ಲಾನ್ಸಾ ಬಿಕಾಸ್ ಲಾನ್ಸಾವನ್ನ ಹತ್ತೋದು ಬಿಡ್ತಾರ ಬಿಕಾಸ್ ಆಫ್ ಕ್ರ್ಯಾಶ್. ಹೌದಾ, ಒಂದು ಸ್ವಲ್ಪ ರೀಸೆಂಟ್ ಒಂದು ಕ್ರ್ಯಾಶ್ ಆಗ್ತದ. ಆ ಕ್ರ್ಯಾಶಿನ ಬದಲಿಗೆ ಏನಾಗ್ತದಂದ್ರೆ ಹಂಗಾಗಂತಲೇ ಜನ ಅಂಜಿ ಬಿಡ್ತಾರೆ. ಹೌದ್ರಿ, ಜನ ಅಂಜಿದಾಗ ಅವು ಅಂಜಿ ಏನು ಮಾಡ್ತಾರೆ ಅಂದ್ರೆ ಹಾರಾಡೋದು ನಿಲ್ಲಿಸ್ಬಿಡ್ತಾರೆ. ಓಕೆ, ನೀವು ಏನು ಮಾಡ್ತೀರಿ, ಪ್ರಯತ್ನ ಪಟ್ ಏನು ಮಾಡಿಬಿಡ್ತೀರಿ, ಒಟ್ಟ ಗಿವ್ ಅಪ್ ಮಾಡಂಗಿಲ್ಲ. ನೀವು ಲಾಸ್ಟಿಗೆ ಒಂದಿನ ಗಿವ್ ಅಪ್ ಮಾಡಿಬಿಡ್ತೀರಿ, ಅಂದ್ರೆ ಬಿಟ್ಟು ಕೊಟ್ಟು ಬಿಡ್ತೀರಿ. ಹಂಗಿದ್ರೆ ಆನ್ಸರ್ ನೋಡ್ರಿ ಇಲ್ಲೇ, ಗಿವನ್ ಅವೇ, ಗಿವನ್ ಅಪ್, ಗಿವನ್ ಇನ್, ಗಿವನ್ ಔಟ್. ಗಿವನ್ ಅವೇ ಅಂದ್ರೆ ಬಿಟ್ಟು ದೂರ ಹೋಗೋದು, ಗಿವನ್ ಇನ್ ಅಂದ್ರೆ ಬರಂಗಿಲ್ಲ, ಗಿವನ್ ಔಟ್ ಅಂದ್ರೆ ಬರಂಗಿಲ್ಲ. ಗಿವನ್ ಅಪ್ ಇಸ್ ದ ಗಿವನ್ ಅಪ್ ಅಂದ್ರೆ ಏನ್ರಿ, ಬಿಟ್ಟು ಕೊಡೋದು. ಓಕೆ, ಸಮಥಿಂಗ್ ಗಿವನ್ ಅಪ್ ಅಂದ್ರೆ ಅಲ್ಲಿ ಹೋಗದೇ ಇರೋದು, ಅಲ್ಲಿ ಬಿಟ್ಟು ಕೊಡೋದು ಅಂತ ಅರ್ಥ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯ್ತು ರೀ. ಗಿವನ್ ಅಪ್ ಯಾಕೆ ಬರ್ತದ, ಅದು ಮುಂದೆ ಆಗಿರ್ತಕ್ಕಂಥ ಒಂದು ರೀಸೆಂಟ್ ಕ್ರ್ಯಾಶ್ ಆಗಿದ್ದರಿಂದ. ಏಕೆಂದರೆ ರೀಸೆಂಟ್ ಕ್ರ್ಯಾಶ್ ಸಲುವಾಗಿ ಕೆಲವೊಂದಿಷ್ಟು ಜನ ಅಡ್ಡಾಡೋದನ್ನ ನಿಲ್ಲಿಸಿ ಬಿಟ್ಟಾರ. ದೇ ಗಿವನ್ ಅವೇ, ದೇ ಸ್ಟಾಪ್. ಓಕೆ, ಎಸ್. ಹಂಗಿದ್ರೆ ಏನು ಬರ್ತದೆ ನೆಕ್ಸ್ಟ್ ನೋಡಿ, ಮೂರನೇ ಮೇಲೆ. ಬಟ್ ಡ್ಯಾಶ್ ಆ್ಯಂಡ್ ಐ ಹ್ಯಾಡ್ ಅ ಗುಡ್ ರೀಸನ್ ಫಾರ್ ಫ್ಲೈಯಿಂಗ್. ಓಕೆ, I had just dash secondary school Lima and we wanted to dash Christmas with my father or jungle hut in our jungle hut. ಓಕೆ, ಅವ್ರು ಯಾರ ಜೊತೆ ಸೆಲೆಬ್ರೇಟ್ ಮಾಡೋದಾರ, ಮುಂದೆ ಫಾದರ್ ಜೊತೆ ಸೆಲೆಬ್ರೇಟ್ ಮಾಡೋರದಾರ. ಹಂಗಿತ್ತಂದ್ರೆ ಫಾದರ್ ಜೊತೆ ಸೆಲೆಬ್ರೇಟ್ ಮಾಡೋರದಾರ. ಹೌದಾ, ಈಗ ಯಾರ್ಯಾರು ಹೊಂಟಾರ ಅಂದಂಗೆ ಆಗ್ತಿದ್ದ. ಬಟ್ ಡ್ಯಾಶ್ ಆ್ಯಂಡ್ ಐ ಹ್ಯಾಡ್ ಗುಡ್ ರೀಸನ್ ಫಾರ್ ಫ್ಲೈಯಿಂಗ್. ಡ್ಯಾಶ್ ಮತ್ತು ನಾವು ಹೋಗಾಕ ಒಂದು ಗುಡ್ ರೀಸನ್ ಐತಿ. ಅಂದ್ರೆ ಯಾರು ಇಲ್ಲಿ ಫಾದರ್ ಅದಾರ ಅಂದ್ಮೇಲೆ, ಹೌದಾ, ಅಲ್ಲಿ ಫಾದರ್ ಅದಾರ ಅಂದ್ಮೇಲೆ ಇಲ್ಲಿ ಯಾರು ಅದಾರ, ಇಲ್ಲಿ ಯಾರು ಅದಾರ ಅಂದ್ರೆ ಮದರ್ ಅದಾರ. ಯಾರದಾರ, ಮದರ್ ಅದಾರ. ಎಸ್, ನೋಡ್ರಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್. ಓಕೆ, ಬಹಳಷ್ಟು ಚೆನ್ನಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಐತಿ. ಅದನ್ನ ಏನು ಮಾಡ್ರಿ, ನೋಡ್ಕೊಳ್ರಿ. ಎಸ್, ಇಲ್ಲಿ ಸ್ಟಾರ್ಟಿಂಗ್ ಅದು ಐ ಆ್ಯಂಡ್ ಮೈ ಮದರ್ ಬೋರ್ಡೆಡ್ ಲಾನ್ಸಾ ಅಂತ ಆಗ್ಬೇಕಿತ್ತದ, ಸ್ವಲ್ಪ ಮಿಸ್ಟೇಕ್ ಆಗಿತ್ತು. ನಾ ಕೊಟ್ಟಿದ್ದು ಕ್ವಶನ್ಕು ಅಲ್ಲಿ ಆಗಿರ್ತಕ್ಕಂಥ. ಡೋಂಟ್ ವರಿ ಅಬೌಟ್ ದಟ್. ಬಟ್ ಇಲ್ಲಿ ಏನು ಬರ್ತದ್ರಿ, ಮದರ್ ಬಂತು. ಮದರ್ ಮತ್ತು ನಾವು ಹೋಗಕ್ಕೆ ಒಂದು ರೀಸನ್ ಐತಿ. ಐ ಹ್ಯಾಡ್ ಜಸ್ಟ್ ಡ್ಯಾಶ್ ಸೆಕೆಂಡರಿ ಸ್ಕೂಲ್. ಐ ಹ್ಯಾಡ್ ಜಸ್ಟ್ ಅಂತಕ್ಕಂಥದ್ದು ಬಂದಾಗ, ಓಕೆ, ಒಂದು ನೆನಪಿಟ್ಕೊಂಡ್ಬಿಡ್ರಿ. ಹ್ಯಾವು, ಹ್ಯಾಸು, ಹ್ಯಾಡು ಇವುಗಳ ಜೊತೆಗೆ ಯಾವಾಗ ಆಲ್ರೆಡಿ ಮತ್ತು ಜಸ್ಟ್ ಅಂತಕ್ಕಂಥವು ಬರ್ತಾವ, ಇದರೊಂದಿಗೆ ಏನಿರ್ತಂದ್ರೆ ವರ್ಬಿನ ಮೂರನೇ ಫಾರ್ಮ್ ಅಂದ್ರೆ V3 ಅಂತ ಹೇಳ್ತೀವಲ್ರಿ, ಅದಿರ್ತೈತಿ. ಅದನ್ನ ಬಿಟ್ಟು ಬೇರೆ ಇರ. ಓಕೆ, ಎಸ್. ಇಲ್ಲಿ ನೋಡ್ರಿ, ಜಸ್ಟ್ ಅಂತಕ್ಕಂಥದ್ದು ನಿಮ್ಗೆ ಟೆನ್ಸ್ ಕಲ್ಸೋಮಂದು ಹೇಳಿಲ್ಲ. ಟೆನ್ಸ್ ನಮ್ದು ಪ್ಲೇ ಲಿಸ್ಟ್ ಒಳಗೆ ಐತಿ, ಹೋಗಿ ನೋಡ್ರಿ. ಅದ್ರೊಳಗೆ ಎಂಟೈರ್ ಡೀಟೇಲ್ನ ಡಿಸ್ಕಸ್ ಮಾಡಿದ್ದಿದ್ದು. ಹೌದಾ, ಆಲ್ರೆಡಿ, ಜಸ್ಟ್, ನೌ. ಓಕೆ, ಈ ರೀತಿಯಾಗಿ ಬಂದಿರತಕ್ಕಂಥದ್ದಾಗ ಏನೇನು ಬಳಸಬೇಕು, ಏನು ಬಳಸಬಾರ್ದು ಅಂತಕ್ಕಂಥದ್ದನ್ನ ನಾವೇನು ಮಾಡಿದ್ವಿ ಇಲ್ಲಿ ನೋಡಿದ್ವಿ. ಹೌದಾ, ಹಂಗಿತ್ತಂದ್ರೆ ಐ ಹ್ಯಾಡ್ ಜಸ್ಟ್ ಫಿನಿಶ್ಡ್ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಏನಾಗ್ತದ್ರಿ, ಫಿನಿಶ್ಡ್ ಅಂತಕ್ಕಂಥದ್ದು. ಐ ಹ್ಯಾಡ್ ಜಸ್ಟ್ ಫಿನಿಶ್ಡ್, ಐ ಹ್ಯಾವ್ ಕಂಪ್ಲೀಟೆಡ್ ಅಂತ ಹೇಳ್ತಿರಲ್ಲ, ಅದೇ ರೀತಿ. ಓಕೆ, ಅದೇ ರೀತಿಯಾಗಿ ಸೆಕೆಂಡರಿ ಸ್ಕೂಲ್ ಇನ್ ಲೀಮಾ, ವಿ ವಾಂಟೆಡ್ ಟು ಅಂತಕ್ಕಂಥದ್ದು ಬಂದಾಗ ನೋಡಿ, ಇಲ್ಲಿ ವಾಂಟೆಡ್ ಟು ಜೊತೆಗೆ ಬಂದಾಗ ವಾಂಟೆಡ್ ಜೊತೆಗೆ ಪ್ಲಸ್ 2 ಬಂದಿತ್ತಂದ್ರೆ ಇದ್ರ ಮುಂದೆ V1 ಇರ್ತೈತಿ. ಇದಂತೆ ಕಂಪಲ್ಸರಿ. ಸ್ಪೆಂಡ್, ಸ್ಟೇ, ಲಿವ್, ಲೈವ್. ಓಕೆ, ಎಸ್. ಒಂದು ಕ್ರಿಸ್ಮಸ್ ವಿತ್ ಮೈ ಫಾದರ್ ಇನ್ ಅವರ್ ಜಂಗಲ್ ಹಟ್. ಓಕೆ, ಫಾದರ್ ಜೊತೆಗೆ ಏನು ಮಾಡೋದಾರ, ಅವ್ರ ತಂದೆ ಜೊತೆಗೆ ಕ್ರಿಸ್ಮಸ್ ಅನ್ನ ಸೆಲೆಬ್ರೇಟ್ ಮಾಡೋದಾರ ಅವ್ವ ಮತ್ತು ಮಗ. ಓಕೆ, ಅವ್ರು ಸೆಲೆಬ್ರೇಟ್ ಮಾಡೋರು ಅದಾರ ಅಂದ್ಮೇಲೆ ಅಲ್ಲಿ ಏನು ಬರ್ತೈತ್ರಿ, ಆನ್ಸರ್ ಏನು ಬರ್ತೈತ್ರಿ, ಸೆಲೆಬ್ರೇಟ್ ಮಾಡೋರದಾರ ಅಂದಾಗ ಎಸ್, ಸ್ಟೇ ಅಂತ ಬರ್ತೈತಿ. ಇಲ್ಲ, ಕ್ರಿಸ್ಮಸ್ ಸ್ಟೇ ಅಂತಾರೆ. ಅದಕ್ಕೆ ಲೀವ್ ಅಂದ್ರೆ ಬಿಟ್ಟು ಹೋಗೋದು, ಇಲ್ಲ ಲೈವ್ ಅಂದ್ರೆ ಇರೋದು ಅಲ್ಲ, ಜೀವಂತ ಇರೋದು ಅಲ್ಲ. ಓಕೆ, ಅವ್ರು ಏನು ಮಾಡತ್ತಾರ, ಸ್ಪೆಂಡ್ ಮಾಡತ್ತಾರ. ರೊಕ್ಕ ಹೆಂಗೆ ಖರ್ಚು ಮಾಡ್ತೀರಿ, ಸೆಲೆಬ್ರೇಟ್ ಮಾಡ್ತಿರಲ್ಲ, ಸ್ಪೆಂಡ್ ಈಸ್ ನಥಿಂಗ್ ಬಟ್ ಖರ್ಚು ಮಾಡಿ. ಓಕೆ, ಅವ್ರು ಏನು ಮಾಡತ್ತಾರ್ರಿ, ಆ ಒಂದು ಸೆಕೆಂಡರಿ ಸ್ಕೂಲ್ ಮುಗಿಸಿದ ಮೇಲೆ ಹಾಲಿಡೇಸ್ಗಳನ್ನು ಏನು ಮಾಡ್ತಾರೆ, ಕ್ರಿಸ್ಮಸ್ ಅಂತೇಳಿ ಸ್ಪೆಂಡ್ ಮಾಡಕ್ಕೆ. ಎಲ್ಲಿ, ವಿತ್ ಮೈ ಫಾದರ್ ಇನ್ ಅವರ್ ಜಂಗಲ್ ಹಟ್. ಓಕೆ, ಅವ್ರು ಇರ್ತಕ್ಕಂಥ ಒಂದು ಗುಡಿಸಲಲ್ಲಿ ಅವ್ರು ಏನು ಮಾಡೋರದಾರ, ಅದನ್ನು ಸೆಲೆಬ್ರೇಟ್ ಮಾಡೋರದಾರ. ಓಕೆ, 5 ಬ್ಲ್ಯಾಂಕ್ಗಳು ಮುಗಿದು ರೀ, 5 ಬ್ಲ್ಯಾಂಕ್ಗಳು ಮುಗಿದು. ಎಸ್, ಇಲ್ಲಿ ನೀವು ಸುಮಾರು ಒಂದಿಷ್ಟನ್ನು ಕಲಿತೀರಿ. ಹೌದಾ, ಯಾಕಂದ್ರೆ ಆ ಒಂದು ಟಾರ್ಗೆಟೆಡ್ ಅಲ್ಲಿ ಬರ್ಬೇಕಂದ್ರೆ ನಿಮ್ಗೆ ವೊಕ್ಯಾಬ್ಯುಲರಿ ಗೊತ್ತಿರ್ಬೇಕು. ಹೌದಾ, ಟೆನ್ಸ್ ಮೇಲೆ ನೀವು ING ಬಳಸ್ತೀರಿ, V3 ಬಳಸ್ತೀರಿ, ಅಂದ್ರೆ ಟೆನ್ಸ್ ರೂಲ್ಸ್ ಗೊತ್ತಿರ್ಬೇಕು. ಆ 2 ಬಂದಾಗ ಏನು ಮಾಡ್ತೀರಿ ಅಂದ್ರೆ ಇನ್ಫೈನೈಟಿವ್ಸ್ ಗೊತ್ತಿರ್ಬೇಕು.
ಹೌದಾ? ಅಲ್ಲಿರ್ತಕ್ಕಂತಹ WH ವೆನ್ ಅಂತಕ್ಕಂಥದ್ದು ಯಾಕೆ ಬಳಸ್ತೀರಿ, ಈಸ್ ಅಂತಕ್ಕಂಥದ್ದು ಯಾಕೆ ಬಳಸ್ತೀರಿ, ಅದು ಸಿಂಗ್ಯುಲರ, ಎಸ್ಗಳನ್ನು ಬಳಸಕ್ಕೆ ಯೂನಿವರ್ಸಲ್ ಕಾನ್ಸೆಪ್ಟ್ಗಳು ಬೇಕಾಗ್ತಾವ. ಓಕೆ, ಈ ರೀತಿಯಾಗಿರ್ತಕ್ಕಂತಹ ಕೆಲವೊಂದಿಷ್ಟು ಡೌಟ್ಸ್ಗಳು ನಮ್ಮಲ್ಲಿ ಏನಾಗ್ತಾವ, ಹುಟ್ಕೊಳ್ತಾವ. ಎಸ್, ಅದು ಹುಟ್ಕೊಳ್ಳೋದು ಕಾಮನ್ನು, ಬಟ್ ಡೋಂಟ್ ವರಿ ಅಬೌಟ್ ದಟ್. ಬಟ್ ಯಾರ್ಯಾರು ಈ ಸಲ SSC GD ಎಕ್ಸಾಮನ್ನು ಬರಿತಾ ಇದ್ದೀರಿ, SSC GDಯಲ್ಲಿ 2026ರಲ್ಲಿ ಏನಾಗ್ತದೆ ಅಂದ್ರೆ, ಈಗ ಇಲ್ಲಿ ಒಂದು ಶಿಫ್ಟ್ ಐತೆ ಅಂತ ತಿಳ್ಕೊರಿ. ಈ ಶಿಫ್ಟಿಗೆ ಕ್ಲೋಸ್ ಟೆಸ್ಟ್ ಕೇಳ್ಯಾನ. ಓಕೆ, ನೆಕ್ಸ್ಟ್ ಡೇ ಒಂದು ಸೆಕೆಂಡ್ ಶಿಫ್ಟಿಗೆ ಏನು ಮಾಡ್ಯಾನ ಅಂದ್ರೆ RC ಕೇಳ್ಯಾನ, ರೀಡಿಂಗ್ ಕಾಂಪ್ರಿಹೆನ್ಷನ್ ಕೇಳ್ಯಾನ. ರೀಡಿಂಗ್ ಕಾಂಪ್ರಿಹೆನ್ಷನ್ ಕೇಳೋಣ. ಅವಾಗ ಏನು ಮಾಡ್ತೀರಿ? ಓಕೆ, ಇಲ್ಲಿ ಏನು ಮಾಡ್ತಾನೆ, ಒಂದು ಪ್ಯಾರಾ ಕೊಡ್ತಾನೆ. ಆ ಪ್ಯಾರಾ ಒಳಗೆ 1 2 3 4 5 ಅಂತ ಕ್ವಶನ್ ಕೊಡ್ತಾನೆ. ಈ ಕ್ವಶನ್ನು ಈ ಒಂದು ರೀಡಿಂಗ್ ಒಳಗೆ ಏನಿರ್ತೈತಿ ಇರ್ತದ, ಹುಡುಕ್ಯಾಡಿ ಬರೀಬೇಕು. ಇಲ್ಲೊಂದು ಸ್ವಲ್ಪ ನಿಮ್ಗೆ ಓದ್ಬೇಕಂದ್ರೆ ಸ್ವಲ್ಪ ಟೈಮ್ ಹೋಗ್ತೈತಿ. ಹೌದಾ? ಇವಿದ್ದು ಅಂದ್ರೆ ಏನೋ ಒಂದು ಟೆನ್ಸ್ ಬೇಸ್ ಮೇಲೆ ಪಟ್ ಬ್ಲ್ಯಾಂಕ್ ನೋಡಿದಾಗ ಏನೋ ಒಂದು 2 3 ರೈಟ್ ಹಾಕೋ ಚಾನ್ಸಸ್ ಇರುತ್ತೆ. ಟೈಮ್ ಭಾಳ ಕಡಿಮೆ ಇರ್ತಾವೆ. ಹೌದಾ? ಎಸ್, ಈ ರೀತಿಯಾಗಿ ಬಂದಾಗ ಏನು ಮಾಡ್ಬೇಕಂದ್ರೆ ಬಹಳಷ್ಟು ಎಚ್ಚರಿಕೆ, ಬಹಳಷ್ಟು ನೋಡ್ಕೊಂಡು ಕಾಸು ಕ್ವಶನನ್ನು ನೋಡ್ಕೊಂಡು ಕಾಸು ಸಾಲ್ವ್ ಮಾಡಿರಿ. ಕೇಸ್ ಇನ್ನೂ ನಿಮ್ಮ ಆ್ಯಂಟೋನಿಮ್ಸು ಸ್ವಲ್ಪ ಕಡಿಮೆ ಮಾಡಿ, ಆಕ್ಟಿವೈಸ್ ಪ್ಯಾಸಿವೈಸು ಡೈರೆಕ್ಟ್ ಇಂಡೈರೆಕ್ಟ್ ಜಾಸ್ತಿ ಮಾಡ್ಯಾರ. ಹೌದಾ? ಅವುಗಳನ್ನ ಏನು ಮಾಡಿರಿ, ಒಂದು ಸ್ವಲ್ಪ ಜಾಸ್ತಿ ಆದಷ್ಟು ಜಾಸ್ತಿ ಮಟ್ಟಿಗೆ ನೋಡ್ಕೊತ ಇರ್ರಿ ಅಂತ ಹೇಳ್ತಾ ಮತ್ತೇನು ಮಾಡೋಣ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ. ಅಲ್ಲಿವರೆಗೂ ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್.